ನಮಸ್ಕಾರ. ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ ಎಲ್ಲಾ ಮತಗಟ್ಟೆ ಕೇಂದ್ರದಲ್ಲಿ ವಿವಿಪ್ಯಾಟ್ ಬಳಕೆ ಕಡ್ಡಾಯ, ಆಯೋಗದಿಂದ ಭರದ ಸಿದ್ಧತೆ. ದಿವ್ಯಾಂಗರು ಮತ ಚಲಾಯಿಸಲು ರಾಜ್ಯದ ಮತಗಟ್ಟೆಗಳಲ್ಲಿ ಸೂಕ್ತ ವ್ಯವಸ್ಥೆ, ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್. ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ, ಸಿಸಿಟಿವಿ ಕಣ್ಗಾವಲು, ಬಿಗಿ ಭದ್ರತೆ. ಹಾಗೂ ದೇಶಾದ್ಯಂತ ರಂಗು ರಂಗಿನ ಹೋಳಿ ಹಬ್ಬದ ಸಂಭ್ರಮ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಅವರಿಂದ ದೇಶದ ಜನತೆಗೆ ಶುಭಾಶಯ. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಆಯೋಗದಿಂದ ಎಲ್ಲೆಡೆ ಭರದ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಈ ಬಾರಿ ಎಲ್ಲಾ ಮತಗಟ್ಟೆ ಕೇಂದ್ರಗಳಲ್ಲೂ ವಿವಿಪ್ಯಾಟ್ ಬಳಸಲಾಗುತ್ತಿದ್ದು, ಈ ಬಗ್ಗೆ ಎಲ್ಲೆಡೆ ಅರಿವು ಮೂಡಿಸಲಾಗುತ್ತಿದೆ. ಜೊತೆಗೆ ನೂತನ ಮತದಾರರ ನೋಂದಣಿ ಕಾರ್ಯಕ್ರಮವು ಅಂತಿಮ ಹಂತದಲ್ಲಿದೆ. ಉತ್ತರಾಖಂಡ್ನಲ್ಲಿ ಉದ್ಯೋಗಿಗಳಿಗೆ ವಿವಿಪ್ಯಾಟ್ ಬಳಕೆ ಬಗ್ಗೆ ತರಬೇತಿ ನೀಡಲಾಗುತ್ತಿದೆ. ಈ ಕುರಿತು ಅಲ್ಲಿನ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸೌಜನ್ಯ ವಿವರ ಮಾಹಿತಿ ನೀಡಿದ್ದಾರೆ. Verify that their votes are cast as intended. In Uttarakhand, the process of training employees as well as voters to handle these machines is underway. फोर्स डिप्लॉयमेंट के लिए पूरा फोर्स डिप्लॉयमेंट प्लान बन चुकी है. उसके बाद जो सीआरपीएफ जो बाहर से आएगा उसका कहां कहां पे एरिया डोमिनेशन के लिए, पॉइंट पिकेटिंग के लिए और कॉन्फिडेंस बिल्डिंग मेजर्स के लिए, जहां पे हमारा वल्नरेबल बूथ्स है वहां पे कॉन्फिडेंस बिल्डिंग मेजर के लिए 1 महीने पहले वो आते हैं, तो वो भी कार्यवाही शुरू हो गई है. हमारा वल्नरेबल और क्रिटिकल बूथ का जो चयन है वो भी हो चुका है, तो उसका डिप्लॉयमेंट प्लान भी हमारा बन चुका है. Efforts are also underway to register new voters. ತೆಲಂಗಾಣದಲ್ಲೂ ಮತದಾನ ಪ್ರಮಾಣದ ಹೆಚ್ಚಳಕ್ಕಾಗಿ ಎಲ್ಲೆಡೆ ಜಾಗೃತಿ ಮೂಡಿಸಲಾಗುತ್ತಿದ್ದು, ಹೊಸ ಮತದಾರರ ನೋಂದಣಿ ಕಾರ್ಯ ಕ್ಷಿಪ್ರವಾಗಿ ನಡೆಯುತ್ತಿದೆ. ಅಲ್ಲದೆ ವಿದ್ಯುನ್ಮಾನ ಮತಯಂತ್ರಗಳ ಬಳಕೆ ಬಗ್ಗೆ ಜನರಿಗೆ ತಿಳಿಸಿಕೊಡಲಾಗುತ್ತಿದೆ. ಈ ನಡುವೆ ಚುನಾವಣಾ ಅಕ್ರಮ ತಡೆಯಲು ಅತ್ಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಕುರಿತು ದೂರುಗಳನ್ನು ದಾಖಲಿಸಲು ಚುನಾವಣಾ ಆಯೋಗವು ಸಿ ವಿಜಿಲ್ ಆಪ್ಗೆ ಚಾಲನೆ ನೀಡಿದೆ. ಈ ಆಪ್ ಮೂಲಕ ಸಾರ್ವಜನಿಕರು ನೀತಿ ಸಂಹಿತೆ ಉಲ್ಲಂಘನೆ ಬಗ್ಗೆ ಭಾವಚಿತ್ರಗಳು ಇಲ್ಲವೇ ವಿಡಿಯೋ ತುಣುಕುಗಳನ್ನು ಅಪ್ಲೋಡ್ ಮಾಡಿ ಆಯೋಗಕ್ಕೆ ದೂರು ನೀಡಬಹುದಾಗಿದೆ. ರಾಜ್ಯದಲ್ಲಿ 4,03,907 ಮಂದಿ ದಿವ್ಯಾಂಗರು ಮತದಾರ ಪಟ್ಟಿಯಲ್ಲಿ ಹೆಸರನ್ನು ನೋಂದಣಿ ಮಾಡಿಕೊಂಡಿದ್ದು, ಮತಗಟ್ಟೆಗಳಲ್ಲಿ ಅವರಿಗೆ ಅಗತ್ಯ ವ್ಯವಸ್ಥೆ ಕಲ್ಪಿಸಲು ಆಯೋಗ ನಿರ್ಧರಿಸಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದರು. ಮತದಾನ ಮಾಡಲು ದಿವ್ಯಾಂಗರಿಗೆ ನೆಲಮಹಡಿಯಲ್ಲಿ ವ್ಯವಸ್ಥೆ ಕಲ್ಪಿಸಲಾಗುವುದು. ಪೋಸ್ಟರ್ಗಳಲ್ಲಿ ಬರಹಗಳ ಬದಲಿಗೆ ಅವರಿಗೆ ಸಂಜ್ಞೆ ಭಾಷೆ, ಚಿತ್ರಗಳು, ದೃಶ್ಯಗಳ ಬಳಕೆ ಹಾಗೂ ಮತದಾನ ಕೇಂದ್ರಗಳಲ್ಲಿ ರ್ಯಾಂಪ್ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಮತದಾನ ಮಾಡುವ ವೇಳೆ ವಿಶೇಷ ವ್ಯವಸ್ಥೆ ಕೋರಿ ನೋಂದಣಿ ಮಾಡಲು ದಿವ್ಯಾಂಗರಿಗೆ ಇನ್ನೂ ಸಮಯವಿದೆ. ಸಹಾಯವಾಣಿ ಸಂಖ್ಯೆ 1950ಗೆ ಕರೆ ಮಾಡುವುದು ಹಾಗೂ ಜಿಲ್ಲಾಧಿಕಾರಿ ಕಚೇರಿ, ತಾಲೂಕು ಪಂಚಾಯಿತಿ ಸೇರಿದಂತೆ ವಿವಿಧೆಡೆ ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. 28 ಫೆಬ್ರವರಿ ನಂತರ ಏನಾಗಿದೆ ಅದು ಆಮೇಲೆ ನಾವು ಸಮಗ್ರ ಮಾಹಿತಿ ಯಾವಾಗ ನಮ್ಮ ಎಲೆಕ್ಟ್ರಲ್ ರೋಲ್ ಫ್ರೀಸ್ ಆಗ್ತದೆ ಆವಾಗ ಕೊಡ್ತೀವಿ. ಬಟ್ ಇವರಿಗೋಸ್ಕರ ಈಗ ಪೋಲಿಂಗ್ ಸ್ಟೇಷನ್ ಲೊಕೇಶನ್ಸ್ ನಮ್ದು ಎಷ್ಟು ಇದೆ? 35,739, 35,739. ಅದರಲ್ಲಿ 28,189 ಅಷ್ಟು ವೀಲ್ ಚೇರ್ ಬೇಕಾಗುತ್ತದೆ. ಸೊ ಅಷ್ಟು ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಮತ್ತು ನಂಬರ್ ಆಫ್ ಅಸಿಸ್ಟೆಂಟ್, ಯಾಕೆಂದ್ರೆ ಇವರಿಗೆ ಕೆಲವರಿಗೆ ಬೇರೆ ಬೇರೆ ರೀತಿಯ ಸಹಾಯ ಬೇಕಾಗುತ್ತದೆ. ಸೊ ಸಹಾಯ ಕೊಡಲಿಕ್ಕೆ ಸಹಾಯಕರು 31,515, 31,515 ಅಷ್ಟು ವ್ಯವಸ್ಥೆ ಮಾಡಲಾಗುತ್ತದೆ. ಮತ್ತು ಇನ್ನೂ ಸರ್ವೆ ನಂತರ ಯಾರು ಕೇಳ್ತಾರೆ, ಈಗಲೂ ಸಮಯ ಇದೆ. ಯಾರು ಈ ದಿವ್ಯಾಂಗಗಳು ನಮ್ಮ ಡಾಟಾಬೇಸ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಲಿಲ್ಲ ಮತ್ತು ತಮ್ಮ ತಿಳುವಳಿಕೆ ತಮ್ಮ ಏನ್ ಬೇಕಾಗಿದೆ ಅದು ಕೇಳಲಿಲ್ಲ, ಈಗಲೂ ಕೇಳಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಉದ್ದೇಶ ಏನು ಅಂದ್ರೆ, ಈ ಬಾರಿಯ ಲೋಕಸಭಾ ಚುನಾವಣೆಗೆ ಆಯೋಗದಿಂದ ಚುನಾವಣಾ ರಾಯಭಾರಿಯಾಗಿ ನೇಮಕಗೊಂಡಿರುವ ಪ್ಯಾರಾಲಿಂಪಿಕ್ಸ್ ಪದಕ ವಿಜೇತ ಗಿರೀಶ್ ಗೌಡ, ಮತದಾನ ಎಲ್ಲರ ಹಕ್ಕು, ಎಲ್ಲರೂ ತಪ್ಪದೇ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ಮತವನ್ನ ನಾವು ಯಾರು ತಪ್ಪದೆ ಮತದಾನವನ್ನ ಮಾಡುವ ಮುಖಾಂತರ ದೇಶದ
ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವೆಲ್ಲರೂ ಒಟ್ಟಿಗೆ ನಿಂತು ಗೆಲ್ಲಿಸಬೇಕಾದಂತ ಒಂದು ಅವಶ್ಯಕತೆ ಇದೆ. ಹಾಗಾಗಿ ಈಗಾಗಲೇ ಇಡೀ ಭಾರತೀಯರೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಮತ್ತೆ ನಮ್ಮ ಹಕ್ಕು ಕೂಡ ಆಗಿದೆ. ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿಯ 3ನೇ ಸಭೆ ನಿನ್ನೆ ದೆಹಲಿಯಲ್ಲಿ ನಡೆಯಿತು. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್, ಪಕ್ಷದ ಅಧ್ಯಕ್ಷ ಅಮಿತ್ ಶಾ ಸೇರಿದಂತೆ ಇನ್ನಿತರೆ ಪ್ರಮುಖ ನಾಯಕರು ಭಾಗವಹಿಸಿದ್ದರು. ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿ ಅಂತಿಮಗೊಳಿಸುವ ಕುರಿತು ಚರ್ಚೆ ನಡೆಯಿತು. ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ, ಛತ್ತೀಸ್ಗಢ ಮತ್ತು ಇತರೆ 8 ಈಶಾನ್ಯ ರಾಜ್ಯಗಳ ಅಭ್ಯರ್ಥಿಗಳ ಆಯ್ಕೆ ಕುರಿತು ಚರ್ಚಿಸಲಾಯಿತು. ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಇಂದು ಪಕ್ಷದ ಅಧ್ಯಕ್ಷರು ಪ್ರಕಟಿಸುವ ಸಾಧ್ಯತೆ ಇದೆ ಎಂದು ಬಿಜೆಪಿ ಮೂಲಗಳು ತಿಳಿಸಿವೆ. ರಾಜ್ಯದಲ್ಲಿ ಏಪ್ರಿಲ್ 18ರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೋಲಾರದ ಶ್ರೀಮತಿ ದಾನಮ್ಮ ಚನ್ನಬಸವಯ್ಯ ಕಾಲೇಜಿನಲ್ಲಿ ನಿನ್ನೆ ಚುನಾವಣಾ ಆಯೋಗ, ಜಿಲ್ಲಾ ಸ್ವೀಪ್ ಸಂಸ್ಥೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಯೋಗದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯುನ್ಮಾನ ಮತಯಂತ್ರ ಮತ್ತು ಮತದಾನ ಖಾತ್ರಿ ಯಂತ್ರ ಹಾಗೂ ಮತ ಚಲಾಯಿಸುವ ಪ್ರಕ್ರಿಯೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಿಕೊಡಲಾಯಿತು. ನಮ್ಮಲ್ಲಿ ಆಗ್ತಾನೆ ಇಲ್ಲ ಅನ್ನುವಂಥದ್ದು. ಆಮೇಲೆ ಇಲ್ಲಿ ರೆಡ್ ಕಲರ್ ಮತದಾರರನ್ನ ಮತಗಟ್ಟೆಗೆ ಜಿಲ್ಲಾ ಚುನಾವಣಾಧಿಕಾರಿ ಜಗದೀಶ್ ಮತದಾರರನ್ನು ಮತಗಟ್ಟೆಗೆ ಸೆಳೆಯಲು ಸ್ವೀಪ್ ಸಂಸ್ಥೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಏರ್ಪಡಿಸಿದೆ. ಈಗಾಗಲೇ ಎಲ್ಲಾ ಕಾಲೇಜುಗಳಲ್ಲಿ ಒಂದು ಸುತ್ತಿನ ಜಾಗೃತಿ ಮೂಡಿಸಲಾಗಿದೆ ಎಂದು ಹೇಳಿದರು. ತಿಳಿಸಿಕೊಟ್ಟಿದ್ದೀವಿ. ಹಾಗಾಗಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯೊಂದಿಗೆ ನಾವು ಈ ಸಲ ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತದಾನ ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ಸೌಮ್ಯ ಮತದಾನ ದಿನದಂದು ಮತಗಟ್ಟೆಗಳಿಗೆ ದಿವ್ಯಾಂಗರನ್ನು ಕರೆತರಲು ಕೈಗೊಂಡಿರುವ ಸಿದ್ಧತೆಗಳನ್ನು ತಿಳಿಸಿಕೊಡಲಾಗುತ್ತಿದೆ ಎಂದರು. ಪಾಂಪ್ಲೆಟ್ಸ್ ಮುಖಾಂತರ, ಬ್ಯಾನರ್ ಮುಖಾಂತರ, ಹೋರ್ಡಿಂಗ್ಗಳ ಮುಖಾಂತರ ಎಲ್ಲರ ಗಮನಕ್ಕೆ ತಂದಿದ್ದೇವೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ VRWಗಳ ಮುಖಾಂತರ ಡಿಸೇಬಲ್ ಪರ್ಸನ್ಸ್ಗೆ ಇರತಕ್ಕಂತಹ ಫೆಸಿಲಿಟೀಸ್ ಬಗ್ಗೆ ನಾವು ಅವೇರ್ನೆಸ್ನ ಕೊಡ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿ ನಿತ್ಯ ಇದೇ ಮೊದಲ ಬಾರಿಗೆ ಮತದಾನದ ಹಕ್ಕು ಪಡೆದಿದ್ದು, ಕಾಲೇಜಿನಲ್ಲಿ ನೀಡಿದ ಪ್ರಾತ್ಯಕ್ಷಿಕೆಯಿಂದ ಮತ ಹೇಗೆ ಚಲಾಯಿಸಬೇಕು ಎಂಬುದನ್ನು ತಿಳಿದುಕೊಳ್ಳಲು ಸಹಕಾರಿಯಾಗಿದೆ ಎಂದರು. ನಮ್ಮ ಕಾಲೇಜಲ್ಲಿ ಮಾಡ್ತಾ ಇರೋದಕ್ಕೆ ನಾನು ಹೋಗಿ ಅಲ್ಲಿ ಡೆಮೋ ನೋಡಿದೆ. ನಾನೇ ಅಲ್ಲಿ ಹೋಗಿ ಪ್ರಯತ್ನ ಪಟ್ಟೆ. ಅದೇ ನೆಕ್ಸ್ಟ್ ಟೈಮ್ ಓಟ್ ಹಾಕಕ್ಕೆ ಏನ್ ಭಯ ಇಲ್ಲದೆ ಓಟ್ ಹಾಕ್ಬೋದು. ಮತ್ತೊಬ್ಬ ವಿದ್ಯಾರ್ಥಿ ವಿಶ್ವನಾಥ್ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಸ್ವೀಪ್ ಸಂಸ್ಥೆ ನೀಡಿದ ತರಬೇತಿ ಸುಗಮ ಮತದಾನಕ್ಕೆ ಅನುಕೂಲವಾಗಿದೆ ಎಂದರು. ಮುಂದೆ ಬರೋ ಚುನಾವಣೆಗೆಲ್ಲ ನನಗೆ ತುಂಬಾ ಯೂಸ್ ಆಗಿದೆ. ನನಗೆ ಗೊತ್ತಿರಲಿಲ್ಲ, ಎಷ್ಟು ಭಯ ಆಗ್ತಿತ್ತು, ಹೇಗೆ ಚುನಾವಣೆ ಮಾಡಬೇಕು, ಯಾವ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅನ್ನೋದು ನನಗೆ ತುಂಬಾ ಭಯ ಆಗಿತ್ತು. ಇವತ್ತು ನನಗೆ ಒಂದು ಧೈರ್ಯ ತುಂಬಿದ್ದಾರೆ. ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರದ ವ್ಯಾಪ್ತಿಯಲ್ಲಿ 24 ಫ್ಲೈಯಿಂಗ್ ಸ್ಕ್ವಾಡ್ ತಂಡಗಳು ನಡೆಸಿದ ಪ್ರತ್ಯೇಕ ತನಿಖಾ ಕಾರ್ಯಾಚರಣೆಯಲ್ಲಿ ದಾಖಲೆ ಇಲ್ಲದ 6,48,000 ರೂಪಾಯಿ ನಗದು ಜಪ್ತಿ ಮಾಡಿರುವುದಾಗಿ ಜಿಲ್ಲಾಧಿಕಾರಿ ಜೆ ಮಂಜುನಾಥ್ ನಿನ್ನೆ ತಿಳಿಸಿದ್ದಾರೆ. ಇದೇ 10ರಿಂದ ಜಿಲ್ಲೆಯಾದ್ಯಂತ ಒಟ್ಟು 18 ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದ್ದು, ದಿನದ 24 ಗಂಟೆಯೂ ವಾಹನಗಳ ತಪಾಸಣೆ ನಡೆಸಲಾಗುತ್ತಿದೆ. ಈವರೆಗೆ ಫ್ಲೈಯಿಂಗ್ ಸ್ಕ್ವಾಡ್ ತಂಡಗಳು 300 ಪ್ರಕರಣಗಳನ್ನು ದಾಖಲಿಸಿಕೊಂಡಿವೆ ಎಂದು ಹೇಳಿದರು. ಲೋಕಸಭೆ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರರು ತಮ್ಮ ಹಕ್ಕು ಚಲಾಯಿಸಲು ಮುಂದಾಗಬೇಕು ಎಂದು ಬೆಂಗಳೂರಿನ ಬಸವರಾಜ್ ಎಸ್ ಎಂಬುವರು ರಾಜ್ಯಾದ್ಯಂತ ಬೈಕ್ನಲ್ಲಿ ಜಾಗೃತಿ ಜಾಥಾದ ಅರಿವು ಮೂಡಿಸುತ್ತಿದ್ದು, ನಿನ್ನೆ 20ನೇ ಜಿಲ್ಲೆಯಾಗಿ ಶಿವಮೊಗ್ಗಕ್ಕೆ ಭೇಟಿ ನೀಡಿದರು. ಸಮರ್ಥ ಕನ್ನಡ ಸಂಸ್ಥೆಯ ಪ್ರಧಾನ ಸಂಚಾಲಕರೂ ಆದ ಬಸವರಾಜ್, ಮತದಾನದಿಂದ ಯಾರೂ ಹೊರಗೆ ಉಳಿಯಬಾರದು, ಮತದಾನ ನಮ್ಮ ಜನ್ಮಸಿದ್ಧ ಹಕ್ಕು, ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಸದೃಢ ಭಾರತ ಹಾಗೂ ಸ್ಥಿರ ಸರ್ಕಾರ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಹೇಳಿದರು. ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಬೈಕ್ ಮೂಲಕವೇ ಮತದಾನ ಮೌಲ್ಯದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದು, ಮುಂದಿನ ಜಿಲ್ಲೆಯಾಗಿ ಉಡುಪಿಗೆ ತೆರಳುತ್ತಿದ್ದೇನೆ ಎಂದರು. 30 ಜಿಲ್ಲೆಗಳಿಗೂ ಭೇಟಿ ಕೊಡ್ತಾ ಇದ್ದೀನಿ. ಇದು 20ನೇ ಜಿಲ್ಲೆ ಆಗಿದೆ. ಮುಂದೆ ಈ ತಿಂಗಳ ಅಂತ್ಯದಲ್ಲಿ ಬೆಂಗಳೂರಿಗೆ ನಾನು ವಾಪಸ್.
ಧಾರವಾಡದಲ್ಲಿ ಬಹುಮಹಡಿ ಕಟ್ಟಡ ಕುಸಿತ ಪ್ರಕರಣದಲ್ಲಿ ಈವರೆಗೆ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿದೆ. 3ನೇ ದಿನವಾದ ಇಂದು ಕೂಡ ಎನ್ಡಿಆರ್ಎಫ್, ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಇತರೆ ರಕ್ಷಣಾ ಸಿಬ್ಬಂದಿ ಅವಶೇಷಗಳ ಅಡಿ ಸಿಲುಕಿರುವ ಇನ್ನೂ ಹಲವರ ರಕ್ಷಣೆಗೆ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಲಾಗಿದ್ದು ಕೆಲವರನ್ನು ರಕ್ಷಿಸಲಾಗಿದೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಕಟ್ಟಡ ಕುಸಿತದಲ್ಲಿ ಸಿಲುಕಿದವರ ರಕ್ಷಣಾ ಕಾರ್ಯದ ಬಗ್ಗೆ ಪ್ರತಿ ಕ್ಷಣದ ಮಾಹಿತಿ ಪಡೆದುಕೊಂಡಿದ್ದಾರೆ. ನಿನ್ನೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಕಂದಾಯ ಸಚಿವ ಆರ್.ವಿ. ದೇಶಪಾಂಡೆ ಅವರ ಜೊತೆ ರಕ್ಷಣಾ ಕಾರ್ಯದ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ. ಅಲ್ಲದೆ ಕಟ್ಟಡ ಕುಸಿತ ಪ್ರಕರಣದ ಬಗ್ಗೆ ಪೂರ್ಣ ತನಿಖೆಗೆ ಕ್ರಮ ಕೈಗೊಳ್ಳುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೂ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ರಾಜ್ಯಾದ್ಯಂತ ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಲಿದೆ. ಏಪ್ರಿಲ್ 4ರವರೆಗೆ ರಾಜ್ಯದ 2847 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಸೇರಿದಂತೆ 14,450 ಶಾಲೆಗಳ 8,41,666 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ಇಂದು ಪ್ರಥಮ ಭಾಷೆ ಪರೀಕ್ಷೆಗಳು ನಡೆಯಲಿದ್ದು ಬೆಳಗ್ಗೆ 9:30ರಿಂದ 12:30ರವರೆಗೆ ನಡೆಯಲಿದೆ. ಪರೀಕ್ಷಾ ಕೊಠಡಿಗಳು ಹಾಗೂ ಪರೀಕ್ಷಾ ಕೇಂದ್ರಗಳ ಸುತ್ತ ಸಿಸಿಟಿವಿ ಅಳವಡಿಸಲಾಗಿದ್ದು ಯಾವುದೇ ರೀತಿಯ ನಕಲು ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಜೊತೆಗೆ ಕೇಂದ್ರಗಳ ಸುತ್ತ ಭದ್ರತೆಗೆ ಪೊಲೀಸ್ ಸಿಬ್ಬಂದಿ ನೇಮಿಸಲಾಗಿದೆ. 2,847 ಮುಖ್ಯ ಅಧೀಕ್ಷಕರು, 715 ಮುಖ್ಯ ಉಪ ಅಧೀಕ್ಷಕರು ಪರೀಕ್ಷಾ ಕೇಂದ್ರಗಳ ನಿರ್ವಹಣೆ ಮಾಡಲಿದ್ದಾರೆ. ಪರೀಕ್ಷಾ ಕೇಂದ್ರದಲ್ಲಿ ಸ್ಥಾನಿಕ ಜಾಗೃತ ದಳವನ್ನು ಒಳಗೊಂಡಂತೆ ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ವಿಚಕ್ಷಣ ದಳ ಕಾರ್ಯನಿರ್ವಹಿಸಲಿದೆ. ಪ್ರಶ್ನೆ ಪತ್ರಿಕೆಗಳ ಸುರಕ್ಷತೆಗೆ ಪ್ರತಿ ಜಿಲ್ಲಾ ಖಜಾನೆಗಳಲ್ಲಿ ಸಿಸಿಟಿವಿ ಮೂಲಕ ನಿರಂತರ ವೀಕ್ಷಣೆಗೆ ಕ್ರಮ ಕೈಗೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರಕ್ಕೆ ಬರಲು ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಬಿಎಂಟಿಸಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಸೌಲಭ್ಯ ಕಲ್ಪಿಸಲಾಗಿದೆ. ದೇಶಾದ್ಯಂತ ರಂಗು ರಂಗಿನ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬಗೆ ಬಗೆಯ ಬಣ್ಣಗಳಲ್ಲಿ ಮಿಂದೇಳಲು ದೇಶದ ಜನತೆ ಹರ್ಷೋಲ್ಲಾಸದಲ್ಲಿದ್ದಾರೆ. ವಿವಿಧ ರಾಜ್ಯಗಳಲ್ಲಿ ಹೋಳಿ ಹಬ್ಬವನ್ನು ಬೃಂದಾವನ ಹೋಳಿ, ಬ್ರಿಡ್ಜ್ ಹೋಳಿ, ಮಥುರಾ, ಬರ್ಸಾನಿಕ್, ಕಾಶಿ ಹೀಗೆ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತದೆ. ಯಾವುದೇ ಜಾತಿ, ಸಮುದಾಯಕ್ಕೆ ಮೀಸಲಿರದ ಇಡೀ ಸಮೂಹ ಸಹೋದರತ್ವ ಭಾವನೆಯೊಂದಿಗೆ ಆಚರಿಸುವ ಬಣ್ಣದೋಕುಳಿಯ ಈ ಹಬ್ಬ ಪ್ರೀತಿ ಮತ್ತು ತ್ಯಾಗದ ಪ್ರತೀಕವೂ ಆಗಿದೆ. ಹೋಳಿ ಹಬ್ಬದ ಅಂಗವಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಮತ್ತು ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ರಾಷ್ಟ್ರಪತಿ, ಹೋಳಿ ಹಬ್ಬವು ವಸಂತ ಕಾಲದ ಆಚರಣೆಯನ್ನು ಹಾಗೂ ನಮ್ಮ ಸಹೋದರತ್ವ ಮತ್ತು ಪರಸ್ಪರ ಸದ್ಭಾವನೆಯ ಭಾವನೆಯಾಗಿದೆ. ಬಣ್ಣಗಳ ಸಂಗಮವು ಎಲ್ಲ ಕುಟುಂಬಗಳಿಗೆ ಮತ್ತು ನಮ್ಮನ್ನು ಹಂಚಿಕೊಂಡ ಸಮಾಜಕ್ಕೆ ಸಕಾರಾತ್ಮಕ ಶಕ್ತಿ ತರುತ್ತದೆ ಎಂದು ಸಂದೇಶದಲ್ಲಿ ತಿಳಿಸಿದ್ದಾರೆ. ಉಪರಾಷ್ಟ್ರಪತಿ, ಬಣ್ಣಗಳ ಉತ್ಸವ ದೇಶದ ಉದ್ದಗಲಕ್ಕೂ ಸಾಂಪ್ರದಾಯಿಕ ಉತ್ಸಾಹದಿಂದ ಆಚರಿಸಲಾಗುವ ಹೋಳಿಯಾಗಿದೆ. ಇದು ದುಷ್ಟತನದ ವಿರುದ್ಧ ಒಳ್ಳೆಯತನದ ಗೆಲುವಿನ ಆಚರಣೆ ಆಗಿದೆ. ಸಂತೋಷ, ನಿಕಟ ಸ್ನೇಹ ಮತ್ತು ವಿಶ್ವಾಸಾರ್ಹತೆ ವ್ಯಕ್ತಪಡಿಸುವ ಹಬ್ಬವಾಗಿದೆ ಎಂದು ಹೇಳಿದ್ದಾರೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಭಾರತಕ್ಕೆ ಭಾರೀ ಯಶಸ್ಸು, ನೀರವ್ ಮೋದಿ ಕಡೆಗೂ ಬಂಧನ, ಲಂಡನ್ನಲ್ಲಿ ಸೆರೆ, ಕೋರ್ಟ್ಗೆ ಹಾಜರು, ಜಾಮೀನು ಇಲ್ಲ, 29ರವರೆಗೆ ಜೈಲೇ ಗತಿ. ಇಂದಿನಿಂದ 2847 ಕೇಂದ್ರಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲಿರುವ 8.41 ಲಕ್ಷ ವಿದ್ಯಾರ್ಥಿಗಳು. ಭದ್ರತೆ, ಸುರಕ್ಷಿತವಾಗಿ ಪರೀಕ್ಷೆ ನಡೆಸಲು ಮಂಡಳಿ ಸಜ್ಜು. ದಿವ್ಯಾಂಗ ಸ್ನೇಹಿ ಚುನಾವಣೆಯನ್ನಾಗಿಸಲು ಸಿದ್ಧತೆ, ರಾಜ್ಯದಲ್ಲಿ 4,03,907 ದಿವ್ಯಾಂಗ ಮತದಾರರು ನೋಂದಣಿ, ಬ್ರೈಲ್ ಲಿಪಿ ಮೂಲಕ ಮತದಾರರಿಗೆ ಮಾರ್ಗದರ್ಶನ. ಪ್ಯಾರಾಲಿಂಪಿಕ್ ಗಿರೀಶ್ ಚುನಾವಣಾ ರಾಯಭಾರಿ. ಸ್ಯಾಫ್ ಫುಟ್ಬಾಲ್, ಭಾರತ ಫೈನಲ್ಗೆ, ಸೆಮಿಫೈನಲ್ಸ್ನಲ್ಲಿ ಬಾಂಗ್ಲಾ ವಿರುದ್ಧ 4-0 ಗೋಲು ಜಯ, ಪ್ರಶಸ್ತಿಗಾಗಿ ಆತಿಥೇಯ ನೇಪಾಳ ವಿರುದ್ಧ ಫೈಟ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ವಿಶ್ವಾಸ ಮತ ಗೆದ್ದ ಸಾವಂತ್, ಬಿಜೆಪಿ ನೇತೃತ್ವದ ಗೋವಾ ಸರ್ಕಾರ ಸುಭದ್ರ. ಧಾರವಾಡ ಕಟ್ಟಡ ದುರಂತ, 70 ಅಮಾಯಕರ ಪ್ರಾಣರಕ್ಷಣೆ, ಸತ್ತವರ ಸಂಖ್ಯೆ 7ಕ್ಕೆ ಏರಿಕೆ. ಹಿಂದೂ ಮಹಾಸಾಗರದಲ್ಲಿ ಹೊಸ ಅಲೆಗಳ ಪತ್ತೆ, ಭಾರತೀಯ ಸಾಗರ ಮಾಹಿತಿ ರಾಷ್ಟ್ರೀಯ ಕೇಂದ್ರದ ಸಂಶೋಧಕರ ಅಧ್ಯಯನ.
ಬಣ್ಣದೋಕುಳಿಯಲ್ಲಿ ಮಿಂದೆದ್ದ ಜನತೆ, ಮಕ್ಕಳು, ಯುವಕರು, ಮಹಿಳೆಯರಿಂದ ರಂಗು ರಂಗಿನ ಹಬ್ಬ ಹೋಳಿ ಆಚರಣೆ. ಚೀನಾದೊಂದಿಗೆ ಹೆಚ್ಚುತ್ತಿರುವ ವ್ಯಾಪಾರ ಕೊರತೆಗೆ ಭಾರತ ಕಳವಳ. ವ್ಯಾಪಾರ ಕೊರತೆ 4 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ, ಎಲ್ಲ ಮತಗಟ್ಟೆ ಕೇಂದ್ರಗಳಲ್ಲಿ ವಿವಿಪ್ಯಾಟ್ ಬಳಕೆ ಕಡ್ಡಾಯ, ಆಯೋಗದಿಂದ ಭರದ ಸಿದ್ಧತೆ. ದಿವ್ಯಾಂಗರು ಮತ ಚಲಾಯಿಸಲು ರಾಜ್ಯದ ಮತಗಟ್ಟೆಗಳಲ್ಲಿ ಸೂಕ್ತ ವ್ಯವಸ್ಥೆ, ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್. ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ, ಸಿಸಿಟಿವಿ ಕಣ್ಗಾವಲು, ಬಿಗಿ ಭದ್ರತೆ. ಮತ್ತು ದೇಶಾದ್ಯಂತ ರಂಗು ರಂಗಿನ ಹೋಳಿ ಹಬ್ಬದ ಸಂಭ್ರಮ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಅವರಿಂದ ದೇಶದ ಜನತೆಗೆ ಶುಭಾಶಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ಈಗ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರೆಯಲಿದೆ. ನಮಸ್ಕಾರ.